ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನಿಮ್ಮ ಇಚ್ಛೆ ಕನಸು ನೂರಾರಿದಾವಲ್ವಾ, ಅದರಲ್ಲಿ ಕೆಲವೊಂದಷ್ಟೇ ಪೂರ್ಣಗೊಂಡಿರ್ತವೆ. ಇನ್ನೂ ಕೆಲವೊಂದನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪೂರ್ಣಗೊಳಿಸಿಕೊಳ್ಳಲು ಸಾಧ್ಯವಾಗ್ತಾ ಇರೋದಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ನೀವೇ ಅಂದ್ಕೊಳ್ತೀರಾ, ಯಾವ ಜನ್ಮದ ಕರ್ಮನಪ್ಪ ಇದು, ಈ ರೀತಿಯಾಗಿ ನನ್ನ ಆಸೆ ಆಕಾಂಕ್ಷೆಗಳು ಒಂದು ಈಡೇರ್ತಿಲ್ಲ, ಅಂದ್ಕೊಂಡಿದ್ದೆಲ್ಲ ಅಡೆತಡೆಯಿಂದ ನಿಂತು ಹೋಗ್ತಾ ಇದೆ ಅಂತೇಳಿ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಲ್ಲ. ಮೊದಲು ಈ ವಿಚಾರವನ್ನು, ಈ ರೀತಿ ಅಂದ್ಕೊಳ್ಳೋದನ್ನು ಬಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ಖಂಡಿತ ನಿಮ್ಮ ಇಚ್ಛೆಗಳು ಕೂಡ ಕರ್ಮವನ್ನು ಮೀರಿ ಕೂಡ ನೀವು ಅವುಗಳನ್ನು ಪಡ್ಕೊಳ್ಬಹುದು ಅನ್ನೋ ಒಂದು ವಾಸ್ತವ ಸತ್ಯ. ಯಾಕಂದರೆ ಗುರು ಕರುಣಾಮಯ, ದಯಾಮಯ, ಪ್ರೇಮಮಯ ಆಗಿದ್ದಾರೆ. ಆ ಭಗವಂತನ ಎದುರಿಗೆ ನಮ್ಮನ್ನು ಕರ್ಕೊಂಡೋಗಿ ನಿಲ್ಲಿಸು ಅಂದರೆ ಖಂಡಿತ ನಿಲ್ಲಿಸ್ತಾರೆ. ಅಂಥ ಒಂದು ಶರಣಾಗತಿಯ ಭಾವ, ಸಮರ್ಪಣಾ ಭಾವ ಮೊದಲು ನಮ್ಮಲ್ಲಿರಬೇಕು. ಹಾಗಾದರೆ ಸ್ನೇಹಿತರೆ, ಇಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಭಗವಂತನ ಅಂಶ ನಾವಾಗಿದ್ದೀವಿ ಅಂದರೆ ಅವರಂತಹ ಒಳ್ಳೆಯ ಗುಣಗಳು ನಮ್ಮಲ್ಲೂ ಇರ್ತವೆ. ಎಲ್ಲೋ ಒಂದು ರೀತಿಯ ಕರ್ಮಗಳು ನಮಗೆ ಎದುರಾಗಿಸುವ ಜನರನ್ನಾಗಿರ್ಬೋದು, ಪರಿಸ್ಥಿತಿಗಳಿಂದ ಆಗಿರ್ಬೋದು, ಕೆಲವೊಂದು ಸಾರಿ ನಮ್ಮಿಂದನೂ ಕೂಡ ತಪ್ಪುಗಳಾಗ್ತವೆ. ಅತಿಯಾದ ಆಸೆ, ವ್ಯಾಮೋಹ, ಎಲ್ಲದೂ ನನಗೇ ಬೇಕು ಅನ್ನುವ ಒಂದು ಇಚ್ಛೆಗಳು ಕೆಲವೊಂದು ಸಾರಿ ನಮ್ಮನ್ನು ನಿರಾಸೆಗೂ ಕೂಡ ತಳ್ತವೆ. ಹಾಗೆ ಕೆಲವೊಂದು ಸಾರಿ ಅದರಿಂದ ನಾವು ತಪ್ಪು ನಿರ್ಧಾರಗಳನ್ನು ತಗೊಳ್ಳೋ ಹಾಗೂ ಕೂಡ ಮಾಡ್ತವೆ. ಹಾಗಾದರೆ ಸ್ನೇಹಿತರೆ, ನಾಳೆ ದಿನ ಒಂದು ವಿಶೇಷವಾದ ಹುಣ್ಣಿಮೆ ಬರ್ತಾ ಇದೆ. ನೀವು ಏನನ್ನಾದರೂ ಪಡ್ಕೊಳ್ಳೋಕ್ಕೆ, ಏನನ್ನಾದರೂ ಕಳ್ಕೊಳ್ಳೋಕ್ಕೆ. ಹಾಗಾದರೆ ಈ ದಿನ ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ಕಂಡುಕೊಳ್ಳಿ. ಇದಕ್ಕೆ ನೀವು ಏನೂ ಮಾಡಬೇಕಾಗಿರಲ್ಲ. ₹1 ಹಣನೂ ಖರ್ಚು ಮಾಡೋದು ಬೇಡ. ನಿಮ್ಮ ಒಂದು ಶುದ್ಧವಾದ ಪರಿವರ್ತನೆಯ ಭಾವ, ಒಂದು ಭಕ್ತಿ, ಒಂದು ಸಮರ್ಪಣಾ ಭಾವ, ನಿಷ್ಕಲ್ಮಶ ಭಾವದ ಒಂದು ಒಳ್ಳೆಯ ಉದ್ದೇಶಗಳು ಇರಬೇಕಷ್ಟೇ. ಇಷ್ಟನ್ನು ನೀವು ಕೊಟ್ಟರೆ ಖಂಡಿತ ಭಗವಂತ ನೀವು ಕೇಳಿದ್ದನ್ನು ಕೊಡ್ತಾರೆ. ಹಾಗಾದರೆ ಸ್ನೇಹಿತರೆ, ಸಣ್ಣದಾಗಿ ಒಂದು ಹುಣ್ಣಿಮೆ ಬಗ್ಗೆ ವಿವರಣೆ ಕೊಟ್ಬಿಡ್ತೀನಿ. ಹುಣ್ಣಿಮೆ ಯಾವಾಗಿದೆ ಅಂತೇಳಿ. ಸ್ನೇಹಿತರೆ, ಹುಣ್ಣಿಮೆ, ಅಮಾವಾಸ್ಯೆ ಅದರದ್ದೇ ಆದ ಒಂದು ಮಹತ್ವವನ್ನು ಹೊಂದಿದ್ದಾವೆ ಅಂತೇಳಿ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ವಾಸ್ತವವಾಗಿ ನಿಮಗೆ ಅರ್ಥ ಮಾಡ್ಕೊಳ್ಳೋ ಹಾಗೆ ನಾನು ನನ್ನ ವಿಡಿಯೋಗಳಲ್ಲಿ ನಿಮಗೆ ಕೆಲವು ಮೆಸೇಜ್ಗಳನ್ನು ಕೊಡ್ತೀನಿ. ಸ್ನೇಹಿತರೆ, ಮ್ಯಾನಿಫೆಸ್ಟ್ ಅಂದರೆ ಏನು ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ? ಖಂಡಿತ ನೀವು ಕೆಟ್ಟದನ್ನು ಯೋಜಿಸಿದರೆ ಅದನ್ನೇ ನಿಮ್ಗೆ ತಂದುಕೊಡುತ್ತೆ, ಒಳ್ಳೆಯದನ್ನು ಯೋಜಿಸಿದರೆ ಒಳ್ಳೆಯದನ್ನೇ ನಿಮ್ಗೆ ತಂದುಕೊಡುತ್ತೆ. ಇದನ್ನೇ ಮ್ಯಾನಿಫೆಸ್ಟ್ ಅನ್ನೋದು. ಅಂದರೆ ನಿಮ್ಮ ಮನಸ್ಸು ಯಾವುದನ್ನು ಸದಾ ಚಿಂತಿಸ್ತಾ ಇರುತ್ತೋ, ಯಾವುದನ್ನು ಸದಾ ಯೋಚಿಸ್ತಾ ಇರುತ್ತೋ ಅದೇ ನಿಮಗೆ ಎದುರಾಗೋ ಹಾಗೆ ಮಾಡುತ್ತೆ. ಅಂದರೆ ನಿಮ್ಮ ಸುಪ್ತ ಮನಸ್ಸು ಏನನ್ನ ಪದೇ ಪದೇ ಯೋಚಿಸ್ತದೋ ಅದೇ ರೀತಿ ನೀವು ಮಲಗಿದ ನಂತರ ನಿಮ್ಮ ಈಗಿನ ಒಂದು ಹೊರ ಮನಸ್ಸು ಮಲಗಿದ ತಕ್ಷಣ ಒಳ ಮನಸ್ಸು ಜಾಗೃತವಾಗುತ್ತೆ. ಅದು ನೀವೇನು ಪದೇ ಪದೇ ಆ ದಿನ ಅಂದ್ಕೊಂಡಿರ್ತಾರಲ್ಲ, ಅದು ನಿಮಗೆ ಬೇಕೇನೋ, ಅದಕ್ಕೋಸ್ಕರ ನೀವು ಕೇಳ್ತಾ ಇದ್ದೀರೇನೋ ಅನ್ನೋ ರೀತಿಲಿ ಅದನ್ನು ವಾಸ್ತವ ರೂಪಕ್ಕೆ ಕನ್ವರ್ಟ್ ಮಾಡಿಕೊಡುತ್ತೆ. ಸ್ನೇಹಿತರೆ, ಇದನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ವಾಸ್ತವ ಸಣ್ಣ ಪುಟ್ಟ ಒಂದು ವಿಚಾರಗಳನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅರ್ಥ ಮಾಡ್ಕೊಂಬಿಟ್ರೆ ಖಂಡಿತ ನಾವು ಯಾವುದೇ ರೀತಿ ಒಂದು ಸಮಸ್ಯೆಗಳಿಗೆ ನಾವು ಗುರಿಯಾಗೋದಿಲ್ಲ. ಅಂದರೆ ಅದಕ್ಕೆ ಹೇಳೋದು, ಗುರುವು ಬಾಬಾ ನಿಮಗೆ ಅದಕ್ಕೆ ಹೇಳ್ತಾ ಇರೋದು, ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ಬಯಸು, ಒಳ್ಳೆಯದನ್ನೇ ಯೋಚಿಸು, ಒಳ್ಳೆಯದನ್ನೇ ಯೋಜಿಸು, ಸದಾ ಕಾಲ ಒಳ್ಳೆಯದನ್ನೇ ನಿನ್ನ ಮನಸ್ಸಲ್ಲಿ ನೀನು ತುಂಬ್ಕೋ ಅಂತ ಹೇಳಿ ಬಾಬಾರವರ ಉಪದೇಶಗಳಾಗಿದ್ದಾವೆ. ಈ ಸರಳ ಉಪದೇಶಗಳ ಆಧಾರ ಏನು ಗೊತ್ತಾ? ಸರಳವಾಗಿ ನಮಗೆ ಕೆಲವೊಂದು ಸಾರಿ ತುಂಬ ಕ್ಲಿಷ್ಟವಾಗಿ ಮಂತ್ರ, ಅದು ಇದು ತಂತ್ರ, ಆ ರೀತಿಯಾಗಿ ಸಾಧನೆಯ ಮಾರ್ಗ ಹಿಡಿದು ಎಲ್ಲವನ್ನ ಸಿದ್ಧಪಡಿಸ್ಕೊಳ್ಳೋದು ಒಂದು ಸಾಮಾನ್ಯ ಜನರಿಗೆ ಕಷ್ಟನೇ ಅಲ್ವಾ? ಯಾಕಂದರೆ ನಾವು ಭೌತಿಕ ಒಂದು ಮೋಹಕ್ಕೂ ಒಳಗಾಗಿರ್ತೀವಿ. ನಾನು, ನಂದು, ನನ್ನದು ಅನ್ನುವ ರೀತಿಯಲ್ಲಿ ಕೆಲವು ಮೋಹಕ್ಕೂ ನಾವು ಸಿಕ್ಕಾಕೊಂಡಿರ್ತೀವಿ. ಹಾಗಾಗಿ ಸಾಧನೆ ನಮಗೆ ಒಂದ್ಸರಿ ಕಷ್ಟ. ಅಂದರೆ ಸಾಧನೆ ಕಷ್ಟ ಅಂದ ತಕ್ಷಣ ನಾವು ನಮ್ಮ ವೈಯಕ್ತಿಕ ಜೀವನದಲ್ಲೇ, ಅಂದರೆ ಈಗ ನಾವು ಹೇಗಿದ್ದೀವಲ್ಲ ಸಂಸಾರಸ್ಥ ಜೀವನದಲ್ಲಿ, ಅದರಲ್ಲೂ ಕೂಡ ನಾವು ಸಾಧನೆ ಮಾಡ್ಕೊಳ್ಬಹುದು ಅನ್ನೋದನ್ನು ಸರಳವಾಗಿ ಹೇಳ್ಕೊಟ್ಟಿದ್ದಾರೆ ಬಾಬಾ. ಅಂದರೆ ದಿನನಿತ್ಯ ನೀವು ಮನೆ ಕೆಲಸ ಮಾಡ್ತಿರೋ, ಇಲ್ಲ ಏನು ಮಾಡ್ತಿರೋ, ಆಫೀಸಿಗೆ ಹೋಗ್ತಿರೋ, ಏನು ಕೆಲಸ ಮಾಡ್ತಿರೋ, ಆ ಸಮಯದಲ್ಲೆಲ್ಲ ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಬಯಸಿ, ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸಿ. ಇದೇ ನಿಮ್ಮನ್ನು ಒಂದು ಒಳ್ಳೆಯ ಉತ್ತಮ ಒಂದು ಮನುಷ್ಯನನ್ನಾಗಿ, ಒಂದು ಸಾರ್ಥಕ ಜೀವನವನ್ನಾಗಿ ನೋಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತೇಳಿ ಸರಳವಾಗಿ ಇಲ್ಲಿ ಬಾಬಾ ಹೇಳ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಹುಣ್ಣಿಮೆ ಯಾವಾಗ ಬರ್ತಾ ಇದೆ ಅಂದರೆ 2026ರ ಮೊದಲ ಹುಣ್ಣಿಮೆ. ಇದು ತುಂಬ ಒಂದು ವಿಶೇಷವಾದ ಹುಣ್ಣಿಮೆ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಇದು ಧನುರ್ಮಾಸದಲ್ಲಿ ಬರ್ತಾ ಇದೆ. ಪ್ರಾತಃ ಕಾಲದ ಒಂದು ಪೂಜೆ, ಸ್ನಾನಕ್ಕೆ, ಅದರದ್ದೇ ಆದ ಒಂದು ದಾನಕ್ಕೆ ಮಹತ್ವ ಹೆಚ್ಚಿರುತ್ತೆ. ಸ್ನೇಹಿತರೆ, ನಾನು ಇಲ್ಲಿ ಹೇಳುವ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ, ಅದ್ಭುತವಾದ ರಿಸಲ್ಟ್ ನಿಮಗೆ ಕಾಣ್ತಾ ಹೋಗುತ್ತೆ. ನೀವು ಕಮೆಂಟಲ್ಲಿ ಆ ಒಂದು ಇಚ್ಛೆ ಪೂರ್ಣಗೊಂಡ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ಹುಣ್ಣಿಮೆ ಯಾಕೆ ವಿಶೇಷ ಅಂದರೆ ಪ್ರಕೃತಿ ತನ್ನ ಮೂಲ ಸ್ವರೂಪಕ್ಕೆ ತಿರುಗತ್ತೆ. ಅಂದರೆ ಎಲ್ಲ ಗಿಡ ಮರಗಳು ಒಣಗಿ ಎಲೆಯನ್ನು ಉದುರಿಸ್ಕೊಂಡಿರ್ತಾವಲ್ವ, ಅವೆಲ್ಲವೂ ಈಗ ಚಿಗುರ್ಲಿಕ್ಕೆ ಶುರು ಮಾಡ್ತವೆ, ತನ್ನ ಬಣ್ಣಗಳನ್ನು ಪಡ್ಕೊಳ್ಳೋಕ್ಕೆ ಶುರು ಮಾಡ್ತವೆ. ಆಧ್ಯಾತ್ಮಿಕ ಸಾಧನೆಗೆ ಇದು ಒಂದು ವಿಶೇಷವಾದ ಸಮಯವಾಗಿದೆ. ಈ ದಿನ ನಾವು ಬೆಳಗ್ಗೆ, ಅಂದರೆ ಈ ಧನುರ್ಮಾಸದಲ್ಲಿ ನಾವು ಬೆಳಗ್ಗೆ ಬೇಗನೆ ಎದ್ದು ಪ್ರಾತಃ ಕಾಲದಲ್ಲಿ ಪೂಜೆ ಪುನಸ್ಕಾರಗಳನ್ನು, ಮಂತ್ರಪಠಣ, ಧ್ಯಾನ ಇವೆಲ್ಲವನ್ನು ಮಾಡೋದ್ರಿಂದ ಸಾತ್ವಿಕ ಗುಣಗಳು ಹೆಚ್ಚಾಗೋದ್ರ ಜೊತೆಗೆ ನಮ್ಮ ಮನೆಯ ಪರಿಸ್ಥಿತಿಗಳು ಕೂಡ ಬಹಳ ಬದಲಾವಣೆಯನ್ನು ಕಾಣ್ತವೆ. ಸ್ನೇಹಿತರೆ, 2026ನೇ ಇಸ್ವಿಗೆ ಕಾಲಿಟ್ಟಿದ್ದೀವಿ. ಮೊದಲನೇ ದಿನ
ಮುಗಿಸಿದ್ದೀವಿ. 2ನೇ ದಿನ ಅದು ಶುಕ್ರವಾರ, ಅವತ್ತಿನ ಸಂಜೆಯೇ ಹುಣ್ಣಿಮೆಯ ತಿಥಿ ಪ್ರಾರಂಭವಾಗ್ತಾ ಇದೆ. ಅದು ಕೂಡ ಸಂಜೆ 6:53 ಶುರುವಾಗುತ್ತೆ ಹುಣ್ಣಿಮೆಯ ತಿಥಿ. ಹಾಗೆ ಇದು ಅಂತ್ಯವಾಗೋದು ಯಾವಾಗ ಅಂದರೆ 3ನೇ ತಾರೀಕು ಶನಿವಾರ 3:32 ಈ ಹುಣ್ಣಿಮೆ ಮುಕ್ತಾಯವಾಗುತ್ತೆ. ಅಲ್ಲಿಗೆ ನಮಗೆ ಇವತ್ತು ಸಂಜೆ ಶುಕ್ರವಾರ ಸಂಜೆಯಿಂದನೇ ಹುಣ್ಣಿಮೆ ಪ್ರಾರಂಭವಾಗುತ್ತೆ. ಆದರೂ ಕೂಡ ನಾವು ಸೂರ್ಯೋದಯದ ಲೆಕ್ಕಾಚಾರಕ್ಕೆ ತಗೊಂಡ್ರೆ ಹುಣ್ಣಿಮೆಯನ್ನು ಶನಿವಾರದ ದಿನ 3ನೇ ತಾರೀಕೆ ನಾವು ಮಾಡಬೇಕಾಗತ್ತೆ ಸ್ನೇಹಿತರೆ. ಹುಣ್ಣಿಮೆ ಅಂದರೆ ಅಗಾಧವಾದ ಶಕ್ತಿಯನ್ನು ಹೊಂದಿದೆ. ಮನಸ್ಸು ನಿಯಂತ್ರಣದಲ್ಲಿ ಇರೋದಿಲ್ಲ. ಕೆಲವೊಂದು ಸಾರಿ ಕದಡುತ್ತೆ, ಇಲ್ಲ ಏನೋ ಒಂದು ರೀತಿ ಮನಸ್ಸು ವಿಕೋಪಕ್ಕೆ ತೆರಳುತ್ತೆ, ಕೆಲವೊಂದು ಸಾರಿ ದುರ್ಬಲತೆಗೂ ಜಾರಿಸುತ್ತೆ, ಕೆಲವು ಸಂಬಂಧಗಳಲ್ಲಿ ವಿರೋಧವನ್ನು ಹುಟ್ಟಿಸುತ್ತೆ. ಒಟ್ಟಾರೆಯಾಗಿ ಹುಣ್ಣಿಮೆ ಅನ್ನೋದೇ ಮನಸ್ಸಿನ ಏರಿಳಿತ ಅಂತೇಳಿ ಅಂದರೂ ತಪ್ಪಾಗಲಾರದು. ಯಾಕಂದರೆ ಸಮುದ್ರದ ಅಲೆಗಳು ಅಷ್ಟೇ ಅಲ್ಲ ಏರಿಳಿತಗೊಳ್ಳೋದು, ಹುಣ್ಣಿಮೆಯ ದಿನ ಮನುಷ್ಯನ ಮನಸ್ಸು ಕೂಡ ಏರಿಳಿತಗೊಳ್ಳುತ್ತೆ. ಇದರಿಂದ ಕೆಲವೊಂದು ಸಾರಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಆ ಸಮಯದಲ್ಲಿ ತಕ್ಷಣ ನಮ್ಮ ಆಸೆ ಇಚ್ಛೆ ಕನಸುಗಳು ಈಡೇರ್ತವೆ. ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ಅದೇ ರೀತಿ ಸಮಸ್ಯೆಗಳು ತಲೆದೋರ್ತವೆ. ಹಾಗಾಗಿ ನೀವು ಅದನ್ನು ಯಾವ ರೀತಿ ತಗೊಳ್ತೀರಾ ಅನ್ನೋದ್ರ ಮೇಲೆ ಈ ಹುಣ್ಣಿಮೆ ನಿಮಗೆ ನಕಾರಾತ್ಮಕ ಪ್ರಭಾವ ಬೀರುತ್ತೋ ಸಕಾರಾತ್ಮಕ ಪ್ರಭಾವ ಬೀರುತ್ತೋ ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಹಾಗಾದರೆ ಈಗ ನಾವು ಇಲ್ಲಿ ಪಾಸಿಟಿವ್ ಆಗಿ ತಗೊಳ್ಳೋಣ. ಸಕಾರಾತ್ಮಕವಾಗಿ ಈ ಹುಣ್ಣಿಮೆ ನಮ್ಮ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಡುತ್ತೆ. ಹಾಗಾಗಿ ಈ 3ನೇ ತಾರೀಕು 2026ನೇ ಇಸ್ವಿಯಿಂದ ನಾವೆಲ್ಲರೂ ಒಂದು ಹೊಸ ಪ್ರಾರಂಭವನ್ನು ಮಾಡೋಣ. ಒಂದು ಸಣ್ಣ ಸಂಕಲ್ಪದಿಂದ ನಮ್ಮ ಅನೇಕ ರೀತಿಯ ಇಚ್ಛೆಗಳನ್ನು ನಾವು ಪೂರ್ಣ ಮಾಡ್ಕೊಳ್ಬೋದು. ಕೆಟ್ಟ ಕರ್ಮ ಬಿಡೋದಿಲ್ಲ ಅಂತಾರಲ್ಲ, ಆ ಕರ್ಮವೂ ಕೂಡ ನಮ್ಮನ್ನು ಬಿಟ್ಟು ಹೋಗಬೇಕು. ಆ ರೀತಿಯಾಗಿ ನಾವು ಪರಿವರ್ತನೆಯನ್ನು ಕಂಡುಕೊಳ್ಬೋದು ಸ್ನೇಹಿತರೆ. ದೃಢವಾದ ವಿಶ್ವಾಸದೊಂದಿಗೆ ಮಾಡ್ಕೊಳ್ಬೇಕು. ಯಾಕಂದರೆ ಇಲ್ಲಿ ನಾನು ಮೊದಲೇ ತಿಳಿಸಿದಂತೆ ನಾವು ಭಗವಂತನ ಅಂಶ ಆಗಿದ್ದೀವಿ ಅಂದರೆ ನಮ್ಮಿಂದ ಏನು ಬೇಕಾದರೂ ಸಾಧ್ಯ ಆಗತ್ತೆ. ಕೆಟ್ಟದನ್ನಾದರೂ ಮಾಡ್ಬೋದು, ಒಬ್ಬ ಮನುಷ್ಯನನ್ನು ಹಾಳಾದರೂ ಮಾಡ್ಬೋದು, ಅಂದರೆ ಒಬ್ಬ ಮನುಷ್ಯನಿಗೆ ಒಳ್ಳೆಯದಾದರೂ ಮಾಡ್ಬೋದು, ಹಾಗೆ ಒಂದು ಒಳ್ಳೆಯದನ್ನು ಕೂಡ ಪಡ್ಕೊಳ್ಬಹುದು. ಈಗ ವಿಚಾರಕ್ಕೆ ಬರೋಣ. ನಿಮಗೆ ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಸಂಕ್ಷಿಪ್ತವಾಗಿ ನಾನು ಇಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಇದು ಒಂದು ಮ್ಯಾನಿಫೆಸ್ಟ್ ಹಬ್ಬ ಹುಣ್ಣಿಮೆ ಅನ್ನೋದು. ಈ ಹುಣ್ಣಿಮೆಯ ಸಂದರ್ಭದಲ್ಲಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದು ಆಗತ್ತೆ. ಸಂಕಲ್ಪ, ಪ್ರಾರ್ಥನೆ, ಅಫರ್ಮೇಷನ್ ಅಂತ ನಾನು ಹಿಂದೆ ಇದರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ. ಖಂಡಿತ ನಾವು ಕ್ಲಾಸಸ್ಗಳ ಮೂಲಕ ನಾವು ಇದನ್ನು ಕಲಿತ್ರೆ ನಮಗೆ ಅದು ಅನುಕೂಲ ಆಗುತ್ತೆ ಯಾವ ರೀತಿ ಮಾಡಬೇಕು ಅಂತೇಳಿ. ಆದರೆ ನಮ್ಮ ಪೂರ್ವಜರು ನಮಗೆ ಎಲ್ಲವನ್ನ ಕಲಿಸಿ ಹೋಗಿದ್ದಾರೆ. ಆದರೂ ಕೂಡ ಅವರ ಒಂದು ವಿಚಾರಗಳನ್ನು ತಾತ್ಸಾರ ಮಾಡಿ ನಾವೀಗ ಕಷ್ಟಗಳಿಗೆ ಗುರಿಯಾಗಿದ್ವಿ. ಇದನ್ನು ನಾನು ಯಾಕೆ ಯಾವಾಗಲೂ ಹೇಳ್ತೀನಿ ಅಂದರೆ, ನಾವೀಗ ಎಲ್ಲೋ ಹೋಗಿ ಕ್ಲಾಸಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಇರೋದು ಏನು ಗೊತ್ತಾ, ಮ್ಯಾನಿಫೆಸ್ಟ್ ಆಗಿರ್ಬೋದು, ಅಫರ್ಮೇಷನ್ ಆಗಿರ್ಬೋದು, ಇನ್ನು ಯಾವುದ್ಯಾವುದೋ ರೀತಿಯಲ್ಲಿ ವಿಜುವಲೈಸೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ದೃಢವಾದ ಸಂಕಲ್ಪ, ಒಂದು ಪೂಜೆ, ಒಂದು ಪ್ರಾರ್ಥನೆ, ಒಂದು ಒಳ್ಳೆಯ ಗುಣ, ಒಂದು ಒಳ್ಳೆಯ ಉದ್ದೇಶ. ಹಿಂದೆ ಹೇಗಿದ್ವೋ ನಮಗೆ ಗೊತ್ತಿಲ್ಲ, ಹಿಂದೆ ನಮ್ಮಿಂದ ಏನು ತಪ್ಪಾಗಿತ್ತೋ ನಮಗೆ ಗೊತ್ತಿಲ್ಲ, ಅದರಿಂದ ಒಂದು ಕರ್ಮ ಅಂತೂ ಕ್ರಿಯೇಟ್ ಆಗಿದೆ. ಆ ಕರ್ಮದ ಒಂದು ಭಾಗವನ್ನು ನಾವೀಗ ಕಷ್ಟ, ದುಃಖ, ಸಮಸ್ಯೆಗಳ ರೂಪದಲ್ಲಿ, ಇಲ್ಲ ಯಾವುದೋ ಒಂದು ಅಪೂರ್ಣ ಆಸೆ ಇಚ್ಛೆಗಳ ಮೂಲಕ ನಾವು ನಮ್ಮ ಜೀವನದಲ್ಲಿ ಅದನ್ನು ನೋವಿನ ಮುಖಾಂತರ ಅನುಭವಿಸ್ತಾ ಇದ್ದೀವಿ. ಇದನ್ನು ಕಳ್ಕೊಳ್ಬೋದಾ? ಖಂಡಿತ ಕಳ್ಕೊಳ್ಳೋಕ್ಕೆ ಅವಕಾಶ ಇದೆ. ಇಲ್ಲಿ ಪ್ರತಿಯೊಂದಕ್ಕೂ ಭಗವಂತ ಸನ್ನೆಯ ಮೂಲಕ, ಸೂಚನೆಗಳ ಮೂಲಕ, ಈ ಪ್ರಕೃತಿಯ ಮೂಲಕ ನಮಗೆ ಆಗಾಗ ಸಹಾಯ ಮಾಡಲಿಕ್ಕೆ ಬಂದೇ ಬರ್ತಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಗುರುವಾಗಿ ಬಂದಿದ್ದಾರೆ. ಅವರ ಆಯ್ಕೆ ನಾವಾಗಿದ್ದೀವಿ ಅಂದರೆ, ಗುರುವಿನ ಮಾರ್ಗದರ್ಶನ ನಮಗೆ ಸಿಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ಬೋದು ಸ್ನೇಹಿತರೆ. ಇವತ್ತಿನ ದಿನ ಅಂದರೆ ಈ ಹುಣ್ಣಿಮೆ 3ನೇ ತಾರೀಕು ಬಂದಿದೆ. 3 ಅನ್ನೋದು ಗುರುವಿನ ಸಂಕೇತವಾಗಿದೆ. ಈ ವರ್ಷ ಕೂಡ ಗುರುವಾರ ಪ್ರಾರಂಭವಾಗಿರೋದ್ರಿಂದ ಈ ವರ್ಷ ಒಂದು ಗುರುಬಲವನ್ನು ನಿಮಗೆ ತಂದುಕೊಡುತ್ತೆ. ಅಂದರೆ ನೀವು ಎಷ್ಟು ಆ ಗುರುವಿನಲ್ಲಿ ದೃಢವಾದ ಒಂದು ಸಮರ್ಪಣೆ ಆಗ್ತಿರೋ, ವಿಶ್ವಾಸ ಇಟ್ಟು, ಅಷ್ಟೇ ನಿಮ್ಮ ಒಂದು ಬ್ಯಾಡ್ ಕರ್ಮ ಅಂದರೆ ಹಿಂದಿನ ಒಂದು ಜನ್ಮದ ಕೆಟ್ಟ ಕರ್ಮ ಆಗಿರ್ಬೋದು, ಹಿಂದಿನ ದಿನಗಳ ಒಂದು ತಿಳಿಯದೇ ಮಾಡಿರುವ ತಪ್ಪುಗಳಿಂದಾದ ಒಂದು ಕರ್ಮಗಳಾಗಿರ್ಬೋದು, ಅವೆಲ್ಲವೂ ಕೂಡ ನಿವೃತ್ತಿ ಹೊಂದುತ್ತವೆ. ನಾವು ನಮ್ಮ ಜೀವನದಲ್ಲಿ ಈ ವರ್ತಮಾನವನ್ನು ಶುದ್ಧವಾಗಿಟ್ಕೊಂಡ್ರೆ ನಮ್ಮ ಭವಿಷ್ಯ ಕೂಡ ಪರಿಶುದ್ಧವಾಗಿ ರೂಪುಗೊಳ್ಳುತ್ತೆ ಅಂತಾರೆ ಗುರುವು ಸ್ನೇಹಿತರೆ. ಹಾಗಾದರೆ ನಾವೇನು ಮಾಡಬೇಕು ಸ್ನೇಹಿತರೆ? ಹಣೆ ಬರಹದಲ್ಲಿ ಬರೆದದ್ದೇ ಆಗೋದು ಇಲ್ಲ ಅಂತಲ್ಲ, ಆದರೆ ಹಣೆ ಬರಹವನ್ನು ಬದಲಿಸಿಕೊಂಡವರು ನಾವೆಷ್ಟೋ ಪುರಾಣಗಳಲ್ಲಿ ನೋಡಿದ್ದೀವಿ. ಅದು ಆಗಿನ ಕಾಲ ಈಗಿನ ಕಾಲ ಅಂತ ಬರೋದಿಲ್ಲ. ಮನಸ್ಸಿನ ಹಿಡಿತದ ಮೇಲೆ, ನಮ್ಮ ಶುದ್ಧತೆಯ ಮೇಲೆ, ಅಂದರೆ ನಮ್ಮ ಶುದ್ಧತೆಯ ವಿಚಾರಗಳ ಮೇಲೆ ಆಧಾರವಾಗಿರುತ್ತೆ. ಹಾಗಾದರೆ ನಾವು ನಾಳೆಯ ದಿನವನ್ನು ಹೇಗಿರಬೇಕು ಅಂತೇಳಿ ನಾವು ಇವತ್ತಿನ ದಿನ ಬರೆದಿಡ್ಬೋದಾ? ಖಂಡಿತ ನಮ್ಮ ಹಣೆ ಬರಹವನ್ನು ನಾಳೆ ದಿನದ್ದು ನಾವು ಇವತ್ತೇ ಬರೆದು ಇಟ್ಕೊಳ್ಬಹುದು. ಅಂದರೆ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು. ನಾನೇ ಎಲ್ಲ ಮಾಡ್ತೀನಿ, ನನ್ನಿಂದನೇ ಆಯಿತು ಅನ್ನೋ ರೀತಿಯಲ್ಲಿ ಅಹಂ ಪಡೋದಲ್ಲ. ನಾವು ನಾಳೆ ಈ ರೀತಿ ಆಗಬೇಕು, ನಾಳೆ ದಿನ ಪೂರ್ತಿ ಹೀಗೆ ಇರಬೇಕು ಅಂತೇಳಿ ಒಂದು ಲಿಸ್ಟ್ ಮಾಡಿ ಬರೆದಿಟ್ಟು ನೀವು ಅದನ್ನು
ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು. ಭಗವಂತ, ನನ್ನ ಆಸೆ ಇಚ್ಛೆಗಳು ಇದ್ದಾವೆ, ಇಷ್ಟಿದ್ದಾವೆ. ನಾನು ಹಿಂದೆ ಹೇಗಿದ್ನೋ ಏನು ಮಾಡಿದ್ದೀನೋ ಅದು ಯಾವುದೂ ನನಗೆ ನೆನಪಿಲ್ಲ. ಕೆಲವೊಂದು ನೆನಪಿದ್ದಾವೆ, ಅದಕ್ಕೋಸ್ಕರ ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ. ಈಗ ನಿಮ್ಮ ಶರಣದಲ್ಲಿ ಬಂದಿದ್ದೀನಿ. ಆದರೆ ನಾಳೆ ನಾನು 3ನೇ ತಾರೀಕು ನೀವು ಇದನ್ನು ಬರಿತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ 4ನೇ ತಾರೀಕು ನನ್ನ ದಿನ ಹೀಗಿರಬೇಕು. ನಾಳೆ ನಾನು ಬೆಳಗ್ಗೆ 5 ಗಂಟೆಗೆ ಏಳಬೇಕು. ಎದ್ದ ತಕ್ಷಣ ನನ್ನ ದೈನಂದಿನ ಕರ್ಮವನ್ನು ಮುಗಿಸ್ಕೊಂಡು ಭಗವಂತನ ಪೂಜೆ, ಒಂದು ಸೇವೆ, ಒಂದು ಪ್ರಾರ್ಥನೆಯೊಂದಿಗೆ ನನ್ನ ದಿನವನ್ನು ಶುರು ಮಾಡಿ ನನ್ನ ಕುಟುಂಬಕ್ಕೆ ನನ್ನ ಕೈಲಾದ ಒಂದು ಸಮರ್ಪಣಾ ಭಾವ, ತಿಂಡಿ ಆಗುತ್ತೋ ಮನೆ ಕೆಲಸ ಆಗುತ್ತೋ ಇಷ್ಟು ಮಟ್ಟಿಗೆ ಮಾಡಿಕೊಂಡು ನನ್ನ ಒಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ನನ್ನನ್ನು ತೊಡಗಿಸ್ಕೊಳ್ಬೇಕು. ಗೃಹಿಣಿಯರಾದರೆ, ಇಲ್ಲ ಹೊರಗಡೆ ಕೆಲಸ ಮಾಡೋದಾದರೆ ನಿಮ್ಮ ಇಚ್ಛೆ ಕನಸು ಏನಿದೆಯೋ, ಇಲ್ಲ ಯಾವ ಒತ್ತಡ ಇದೆಯೋ, ಯಾವುದರಿಂದ ಹೊರಗೆ ಬರಬೇಕೋ ಅವೆಲ್ಲವನ್ನು ಕೂಡ ನೀವು ಒಂದು ಲಿಸ್ಟ್ ಮಾಡಬೇಕು. ಹೇಗೆ ಅಂತ ಹೇಳ್ತೀನಿ. ನಾಳೆ ಅಂದರೆ 3ನೇ ತಾರೀಕು ನಿಮಗೆ ಬೆಳಗ್ಗೆ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಇಲ್ಲ ಯಾವ ಸಮಯದಲ್ಲಿ ನಿಮಗೆ ಒಂದು ಸ್ವಲ್ಪ ಶಾಂತವಾದ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಎಲ್ಲ ಒಂದು ಒತ್ತಡಗಳನ್ನು ದೂರ ಇಟ್ಟು ಮಲಗೋದಕ್ಕಿಂತ ಮೊದಲು ಆದರೂ ಪರವಾಗಿಲ್ಲ ಒಂದು ಪೆನ್ನು ಹಾಳೆ ತಗೊಳ್ಳಿ. ಅಕ್ಷರ ಬರಿತಿರಲ್ಲ ಅದರ ಬಣ್ಣ ಯೆಲ್ಲೋ ಆಗಿರಬೇಕು, ಇಲ್ಲ ರೆಡ್ ಆಗಿರಬೇಕು, ಇಲ್ಲ ಗ್ರೀನ್ ಆಗಿರಬೇಕು. ಅದೇ ರೀತಿ ಅಕ್ಷರದಲ್ಲಿ ನೀವು ಬರಿಬೇಕು. ಏನಂತ ಬರ್ಕೊಳ್ತೀರಾ? ನಾಳೆ ನಾನು ಬೆಳಗ್ಗೆ ಬೇಗನೆ ಹೇಳ್ತೀನಿ, ನನ್ನ ಕೆಲಸವನ್ನು ಮುಗಿಸ್ಕೊಳ್ತೀನಿ, ನನಗೆ ಇವತ್ತು ಯಾರೋ ಹಣ ಕೊಡಬೇಕು, ಅದನ್ನು ವಾಪಸ್ ತಂದು ಕೊಡ್ತಾರೆ, ನಾನು ಇಂಥವರಿಗೆ ಏನೋ ಕೊಡಬೇಕು ಅದನ್ನು ಅವ್ರಿಗೆ ಕೊಡ್ತೀನಿ. ಹಾಗೆ ನಿಮ್ಮ ಒಂದು ಇಚ್ಛೆ ಏನು ಈಡೇರಬೇಕಲ್ಲ ಅದು ನಾಳೆ ಈಡೇರುತ್ತೆ. ಬಹಳ ದಿನಗಳಾಗಿದೆ ನಾನು ಒಬ್ಬರ ಹತ್ರ ಮಾತಾಡಬೇಕು ಅಂತೇಳಿ ಬಯಸ್ತಿದ್ದೀನಿ. ಅವರೇ ನನಗೆ ಫೋನ್ ಮಾಡ್ತಾರೆ, ಇಲ್ಲ ನಾನೇ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ನಾಳೆ ನಾನು ಒಂದು ಕೆಲಸವನ್ನು ಮಾಡಿ ಮುಗಿಸ್ತೀನಿ. ಬಹಳ ದಿನಗಳಿಂದ ಪೆಂಡಿಂಗ್ ಇಟ್ಟಿದ್ದೀನಿ, ಆ ಕೆಲಸ ಮುಗಿಯುತ್ತೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರೋ ಅದನ್ನು ಒಂದು ಲೀಸ್ಟ್ ಮಾಡಬೇಕು. ಅದರಲ್ಲಿ ಒಂದು 15 ಇರುತ್ತೋ, ಒಂದು 16 ಇರುತ್ತೋ, ಇಲ್ಲ 10 ಇರುತ್ತೆ, ಇಲ್ಲ 5 ಇರುತ್ತೋ ಆ ಇಚ್ಛೆಗಳು. ನಾನು ಇಂತಹ ಡೇಟಿಗೆ ಈ ಊರಿಗೆ ಹೋಗ್ತಾ ಇದ್ದೀನಿ, ಶಿರಡಿಗೆ ಹೋಗ್ತಾ ಇದ್ದೀನಿ, ಇಂಥ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಇಂಥದ್ದೇ ಇದೇ ರೀತಿ ನಾನು ನನ್ನ ಜೀವನ ಶೈಲಿಯನ್ನು ಮುಂದೆ ತಗೊಂಡು ಹೋಗ್ತೀನಿ ಅನ್ನೋ ರೀತಿಲಿ. ನೀವು ಮುಂದಿನ ತಿಂಗಳು ಫಾರಿನಿಗೆ ಹೋಗಬೇಕಾ, ಆಸೆ ಇದೆಯಾ? ನಾನು ಹೋಗ್ತೀನಿ. ನಾನು ಇಂಥ ವಿದ್ಯಾಭ್ಯಾಸವನ್ನು ಮಾಡಬೇಕಾ, ಮಾಡ್ತೀನಿ. ನನ್ನ ಮಗನ ಕನಸು ಇದಾಗಿದೆ, ಅದು ಈಡೇರುತ್ತೆ ಇಂಥ ದಿನದಲ್ಲಿ, ಇಂಥ ಡೇಟಿಗೆ. ಅದನ್ನು ಬರೆದಿಟ್ಬಿಡ್ಬೇಕು. ನನ್ನಿಂದ ಆಗೋದಿಲ್ಲ ಅನ್ನೋ ರೀತಿಲಿ, ನನಗೆ ಯಾರು ಸಪೋರ್ಟ್ ಇದೆ ಇದನ್ನೆಲ್ಲ ಆಗಲಿಕ್ಕೆ ಮಾಡಲಿಕ್ಕೆ ಅನ್ನೋ ರೀತಿಲಿ ಅಂದ್ಕೊಳ್ಬಾರ್ದು. ಬರೆದಿಡಬೇಕು. ಅದನ್ನು, ಆ ಒಂದು ಚೀಟಿಯನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗ್ಬಿಡಬೇಕು. ನೀವು, ಬಾಬಾ ನನ್ನ ಆಸೆ ಇದಿದೆ, ನನ್ನ ಆ ಕನಸು, ಆ ಇಚ್ಛೆಗಳನ್ನು ಎಲ್ಲವನ್ನು ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ, ಅವೆಲ್ಲವೂ ನನಗೆ ಒಂದೊಂದಾಗಿ ಪೂರ್ಣಗೊಳ್ತವೆ ಅನ್ನೋ ನಂಬಿಕೆ ನನಗಿದೆ ಅನ್ನೋ ರೀತಿಲಿ ನೀವು ಒಂದು ಪ್ರಾರ್ಥನೆ ಮಾಡಬೇಕು, ಒಂದು ದೃಢವಾದ ಸಂಕಲ್ಪದೊಂದಿಗೆ. ಈ ತಿಂಗಳು ನನಗೊಬ್ಬ ಒಳ್ಳೆಯ ಹುಡುಗ ನೋಡಲಿಕ್ಕೆ ಬರ್ತಾನೆ, ನನ್ನ ಮದುವೆ ಆಗತ್ತೆ ಅವನ ಜೊತೆಗೆ ಅನ್ನೋ ರೀತಿಲಿ. ಮಕ್ಕಳಾಗಬೇಕು ಅಂತೇಳಿ ಆಸೆ ಪಡ್ತಾ ಇದ್ದರು. ನಾನು ಇದೇ ತಿಂಗಳು ಕನ್ಸೀವ್ ಆಗ್ತೀನಿ, ನಾನು ಇದೇ ವರ್ಷ ನನ್ನ ಮಗುವಿಗೆ ಜನ್ಮ ಕೊಡ್ತೀನಿ, ಆರೋಗ್ಯಯುತವಾದ ಮಗುವಿಗೆ ಜನ್ಮ ಕೊಡ್ತೀನಿ ಅಂತೇಳಿ ಬರೆದಿಟ್ಬಿಡಿ. ನಾನು ಬಹಳ ದಿನಗಳವರೆಗೂ ಕಷ್ಟಪಟ್ಟಿರುವ, ಒಂದು ಶ್ರಮ ಪಟ್ಟಿರುವ ವಿಚಾರದಲ್ಲಿ ನನಗೆ ಸಫಲತೆ ಸಿಗುತ್ತೆ. ಇದೇ ತಿಂಗಳು ನನಗೊಂದು ಕೆಲಸ ಸಿಗುತ್ತೆ, ಇದೇ ತಿಂಗಳು ನಾನು ಒಂದು ಮನೆ ಕಟ್ತೀನಿ, ಒಂದು ಖರೀದಿ ಮಾಡ್ತೀನಿ. ಈ ರೀತಿಯಾಗಿ ನಿಮ್ಮ ಯಾವುದ್ರ ಬಗ್ಗೆ ನಿಮಗೆ ಒಂದು ಆಸೆ ಇದೆಯೋ, ನಿಮ್ಮ ದೃಷ್ಟಿಕೋನ ಹೋಗ್ತಾ ಇದೆಯೋ ಅದರ ಬಗ್ಗೆ ಒಂದು ಬರವಣಿಗೆಯನ್ನು ಬರೆದು ಒಂದು ಪೇಜಲ್ಲಿ ಇಟ್ಟು ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ, ಸಂಕಲ್ಪ ಮಾಡಿ, ಅದೇ ಆಗತ್ತೆ, ನಡೆಯುತ್ತೆ ಅನ್ನೋ ರೀತಿಲಿ ನೀವು ಆ ರೀತಿಯಾಗಿ ಹೇಳ್ತಾ ಇರಬೇಕು ಸುಪ್ತ ಮನಸ್ಸಿಗೆ. ಹಾಗಾದರೆ ನಾನು ಏನು ಕೆಲಸ ಕಾರ್ಯ ಮಾಡೋದಿಲ್ಲ, ಬರೆದಿಟ್ಬಿಡ್ತೀನಿ ಅಷ್ಟೇ ಅಂದರೆ ಆಗೋದಿಲ್ಲ. ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಿರಂತರವಾಗಿರಬೇಕು. ಪ್ರಯತ್ನಕ್ಕೆ, ಶ್ರಮಕ್ಕೆ ಮಾತ್ರನೇ ಭಗವಂತ ಬೆಲೆ ಕೊಡೋದು, ಅದು ಒಂದು ಅರ್ಥಪೂರ್ಣವಾಗಿ ಬದಲಾಗೋದು. ಹಾಗಾಗಿ ಈ ಸಚ್ಚರಿತ್ರೆಯಲ್ಲಿ ಬರೆದಿರೋದು ಅದೇ ಮಾತು, ಭಗವದ್ಗೀತೆಯಲ್ಲಿ ಬರೆದಿರೋದು ಅದೇ ಮಾತು. ಕರ್ಮ ಮಾಡು, ಕರ್ಮದ ಫಲದ ನಿರೀಕ್ಷೆ ಮಾಡಬೇಡ. ನಿನ್ನ ಕರ್ಮ ಸರಿಯಾದ ಉದ್ದೇಶವನ್ನು ಹೊಂದಿದರೆ ಖಂಡಿತ ನಾನು ಅದನ್ನು ಪೂರ್ಣಗೊಳಿಸ್ಕೊಡ್ತೀನಿ. ಅದೆಂಥದ್ದೇ ಸ್ಥಿತಿಯಲ್ಲಿರಲಿ, ನಾನು ಅದರಿಂದ ನಿನ್ನನ್ನು ಹೊರಗೆ ತರ್ತೀನಿ. ಅದೆಂಥದ್ದೇ ಇಚ್ಛೆಗಳಿದ್ದರೆ ನಾನು ಅದನ್ನು ಕೈಗೂಡಿಸ್ಕೊಡ್ತೀನಿ ಅಂತೇಳಿ. ಹಾಗಾಗಿ ಗುರುವಿನಲ್ಲಿ, ಭಗವಂತನಲ್ಲಿ ನೀವು ಎಷ್ಟು ದೃಢವಾದ ಸಮರ್ಪಣೆ ಇಟ್ಟು ಶರಣಾಗ್ತಿರೋ ಅಷ್ಟೇ ರೀತಿಲಿ ನಿಮ್ಮ ಜೀವನ ಉತ್ತಮಗೊಳ್ತಾ ಹೋಗುತ್ತೆ. ಮೊದಲು ಆಲಸ್ಯ, ಸೋಮಾರಿತನ, ಅಂದರೆ ಅಶಿಸ್ತು, ಇವೆಲ್ಲದರಿಂದ ನೀವು ಹೊರಗೆ ಬರಬೇಕು. ದೊಡ್ಡದಿದೆಯೋ ಸಣ್ಣದಿದೆಯೋ ಅದನ್ನು ಮೊದಲು ಸ್ವಚ್ಛವಾಗಿಟ್ಕೊಳ್ಳಿ. ನೀವು ಸ್ವಚ್ಛವಾಗಿಡಿ. ನಿಮ್ಮ ಹತ್ರ ಇರುವ ಬಟ್ಟೆಯನ್ನೇ ನೀಟಾಗಿ ಒಗೆದು ಅದನ್ನು ಎಲ್ಲೂ ಹರಿದಿರೋ ಹಾಗೆ ಹೊಲ್ಕೊಂಡು ನೀಟಾಗಿ ಹಾಕ್ಕೊಳ್ಳೋ ಅಭ್ಯಾಸವನ್ನು ಮೊದಲು ಮಾಡ್ಕೊಳ್ಳಿ. ಹಣೆಗೆ ದಿನನಿತ್ಯ ಕುಂಕುಮ ಇಡೋದು, ತಲೆ ಬಾಚ್ಕೊಳ್ಳೋದು, ಸಣ್ಣ ಪುಟ್ಟ ಹೂ ಮುಡ್ಕೊಳ್ಳೋದು, ಶಿಸ್ತಾಗಿರಬೇಕು ಒಟ್ಟು. ಆ ರೀತಿ ಶಿಸ್ತು ನೀವು ಅಳವಡಿಸ್ಕೊಂಡಂಗೆ ನಿಮ್ಮ ಜೀವನ ಒಂದು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಮೊದಲು ಶಾಂತವಾಗಿರಿ, ತಾಳ್ಮೆಯಿಂದ ಯೋಚಿಸಿ, ಶಾಂತವಾದ ಮನಸ್ಸಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಒಂದು ದಾರಿ ಮೂಡುತ್ತೆ. ಮನೇಲಿ ಎಂಥದ್ದೇ ಕಿರಿಕಿರಿ ಇರಲಿ, ಎಂಥ ಜನರೇ ನಿಮ್ಮ ಕುಟುಂಬದಲ್ಲಿ ಇದ್ದರೂ ಕೂಡ ನಿಮ್ಮ ಮನಸ್ಥಿತಿ ಸಕಾರಾತ್ಮಕವಾದ ಒಂದು ಹೋರಾಟದ ದಾರಿಯಲ್ಲಿ ಸಾಗಲಿ. ಖಂಡಿತ ಆ ಕುಟುಂಬವನ್ನು, ಆ ಜನರನ್ನು ಪರಿವರ್ತನೆ ಮಾಡುವ ಶಕ್ತಿ ನಿಮ್ಮೊಳಗೆ ತಾನಾಗಿ ಬರುತ್ತೆ. ಖಂಡಿತ ನಿಮ್ಮನ್ನು ನೋಡಿ ಒಬ್ಬೊಬ್ಬರೇ ಬದಲಾಗ್ತಾ ಬರ್ತಾರೆ. ನಡೆಯುತ್ತೆ.
ಮಕ್ಕಳ ವಿಚಾರದಲ್ಲಿ ನನ್ನ ಮಗ ಇವತ್ತು ಇಷ್ಟು ಚೆನ್ನಾಗಿ ಓದ್ತಾನೆ, ಖಂಡಿತ ನನ್ನ ಮಗನಲ್ಲಿ ಆ ಕ್ಷಮತೆ ಇದೆ, ಖಂಡಿತ ಅವನೊಬ್ಬ ಒಳ್ಳೆಯ ವ್ಯಕ್ತಿ ಆಗ್ತಾನೆ, ಒಳ್ಳೆಯ ರೀತಿಯಲ್ಲಿ ಓದ್ತಾನೆ, ಒಳ್ಳೆಯ ರೀತಿಯಲ್ಲಿ ಮಾರ್ಕ್ಸ್ ತೆಗಿತಾನೆ, ಈ ವರ್ಷ ಇಷ್ಟೇ ಒಂದು ಮಾರ್ಕ್ಸ್ ತೆಗೆದು ಒಂದು ಒಳ್ಳೆಯ ಉತ್ತಮವಾದ ಅಂಕಗಳೊಂದಿಗೆ ಅವನು ಪಾಸ್ ಆಗ್ತಾನೆ, ಮುಂದೆ ಒಂದು ಶಿಸ್ತಿನ ಜೀವನ ನಡೆಸ್ತಾನೆ, ಅವನ ಜೀವನದಲ್ಲಿ ಇಷ್ಟೆಲ್ಲ ಶಿಸ್ತುಗಳು ಅಳವಡಿಕೆ ಆಗ್ತವೆ ಅನ್ನೋ ರೀತಿಯಲ್ಲಿ ಅವನ ಬಗ್ಗೆನೂ ಕೂಡ ಒಂದು ನಿಮ್ಮ ಕನಸುಗಳು ಏನೇನಿದೆವೋ ಅವುಗಳನ್ನು ಬರೆದಿಟ್ಬಿಡಿ, ಖಂಡಿತ ನಡೆಯುತ್ತೆ. ನಿಮ್ಮ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ನಿಮ್ಮ ಹತ್ರ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋ ರೀತಿಲಿ ನೀವು ಬರೆದಿಟ್ಟರು ಅದು ನಡೆಯುತ್ತೆ. ನೀವು ಇಂದಿನಿಂದ ಯಾವ ರೀತಿ ಇರಬೇಕು ಅಂತೇಳಿ ಒಂದು ಶಿಸ್ತನ್ನು ಅಳವಡಿಸ್ಕೊಳ್ತೀರೋ ಅದನ್ನು ಕೂಡ ಬರೆದಿಟ್ಟು, ನಾಳೆ ನಾನು ಇಷ್ಟೊತ್ತಿಗೆ ಎಲ್ಲ ರೀತಿಯ ಒಂದು ಕೆಲಸವನ್ನು ಮುಗಿಸ್ಕೊಳ್ತೀನಿ, ನನ್ನನ್ನು ನಾನು ಒಂದು ಬೇರೆಯ ಹವ್ಯಾಸದತ್ತ ಅಭ್ಯಾಸವನ್ನು ಬೆಳೆಸ್ಕೊಂಡು ನಾನು ಕೂಡ ಏನಾದರೂ ಒಂದು ಸಾಧನೆ ಮಾಡ್ತೀನಿ, ಗೃಹಿಣಿ ಆಗಿದ್ದರೂ ಪರವಾಗಿಲ್ಲ, ನಾನು ನನ್ನಿಂದ ಆದರೂ ಒಂದು ಟೈಲರಿಂಗ್ ಕಲಿಯೋದು ಇಲ್ಲ ಇನ್ಯಾವುದ್ಯಾವುದೋ ರೀತಿಲಿ ನಿಮ್ಮದೇ ಆದ ಒಂದು ಕಲೆಗಳಿರ್ತವೆ, ಅವುಗಳಿಗೆ ನಾನು ಸಮಯ ಕೊಡ್ತೀನಿ, ಖಂಡಿತ ನಾನು ಕೂಡ ನನ್ನನ್ನು ಗುರುತಿಸ್ಕೊಳ್ತೀನಿ ಅನ್ನೋ ರೀತಿಲಿ ನೀವು ಒಂದು ಬರೆದಿಟ್ಕೊಳ್ಳಿ. ನಾಳೆ ಇಂತಿಂಥ ಕೆಲಸಗಳನ್ನು ಇದೇ ಸಮಯಕ್ಕೆ ನಾನು ಮಾಡ್ತೀನಿ, ಪೂರ್ಣಗೊಳಿಸಿ ನನಗೋಸ್ಕರ ನಾನು ಸ್ವಲ್ಪ ಸಮಯವನ್ನು ಕೊಟ್ಕೊಳ್ತೀನಿ, ಅದರಲ್ಲಿ ಒಂದು ಒಳ್ಳೆಯ ಯೋಜನೆ ಮಾಡ್ತೀನಿ ಅನ್ನೋ ರೀತಿಲಿ ಒಂದು ಕಡೆ ಬರೆದಿಟ್ಕೊಂಬಿಡಿ. ಖಂಡಿತ ಅದೇ ರೀತಿ ನೀವು ನಡ್ಕೊಳ್ಳೋಕೆ ಶುರು ಮಾಡ್ತೀರಾ. ಅಂದರೆ ಅದನ್ನು ಬರೆದಿಟ್ಕೊಳ್ಳೋದನ್ನು ನೋಡ್ತಾ ಇರ್ತೀರಲ್ಲ, ಅದರಲ್ಲಿ ನೀವು ರೈಟ್ ಮಾರ್ಕ್ ಹಾಕ್ಕೊಳ್ತಾ ಹೋಗಿ, ಹೌದು ನಾನು ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ, ಇಷ್ಟೊತ್ತಿಗೆ ಪೂಜೆ ಮಾಡಿದ್ದೀನಿ, ಇಷ್ಟೊತ್ತಿಗೆ ತಿಂಡಿ ಮಾಡಿದ್ದೀನಿ, ನಾನು ಅಂದ್ಕೊಂಡ ರೀತಿಲೇ ತಿಂಡಿ ಮಾಡಿದ್ದೀನಿ, ಅಂದ್ಕೊಂಡ ಸಮಯಕ್ಕೆ ಮನೆ ಕೆಲಸ ಮುಗಿಸ್ಕೊಂಡಿದ್ದೀನಿ, ಹಾಗೆ ನನಗೆ ನಾನು ಸ್ವಲ್ಪ ಸಮಯ ಕೊಟ್ಕೊಂಡಿದ್ದೀನಿ, ಸ್ವಲ್ಪ ರೆಸ್ಟ್ ತಗೊಳ್ತಿರೋ ಇಲ್ಲ ಅಂದರೆ ಸ್ವಲ್ಪ ಹೊರಗಡೆ ಸುತ್ತಾಡಿ ಬರ್ತಿರೋ ಇಲ್ಲ ಇನ್ನೂ ವಾಕಿಂಗ್ ಹೋಗ್ತಿರೋ ಎಲ್ಲದರ ಒಂದು ಸಮಯವನ್ನು ನಿಗದಿ ಮಾಡ್ಕೊಳ್ಳಿ. ಹಾಗೆ ನನ್ನ ಇಂತಹ ಕನಸುಗಳು ಇಂತಹ ಸಮಯಕ್ಕೆ ಈಡೇರ್ತವೆ ಅಂದರೆ ಒಂದು ಪ್ಲ್ಯಾನ್ ಮಾಡ್ತಾ ಬನ್ನಿ, ಶಿಸ್ತುಬದ್ಧವಾಗಿ ಒಂದು ಪ್ಲ್ಯಾನ್ ಮಾಡ್ತಾ ಬನ್ನಿ. ಖಂಡಿತವಾಗಿ ಆ ಪ್ಲ್ಯಾನ್ಗಳನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು. ಅಂದರೆ ಆ ಚೀಟಿಯನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟು ಬಿಡಬೇಕು, ಅದನ್ನು ದಿನನಿತ್ಯ ತಗೊಳ್ಬೇಕು. ಅದರಲ್ಲಿ ಯಾವುದನ್ನು ನೀವು ಮಾಡ್ತಾ ಇದ್ರೋ ಅದಕ್ಕೆ ರೈಟ್ ಹಾಕ್ಕೊಳ್ತಾ ಬರಬೇಕು. ಯಾವುದೋ ಒಂದು ಇಚ್ಛೆ ಪೂರ್ಣಗೊಂಡಿದೋ, ಇವತ್ತು ನನಗೆ ಹಣ ಬರಬೇಕಾಗಿತ್ತು, ತಂದು ಕೊಟ್ಟರು, ಅವರು ಕೊಡ್ತಾರೆ ಅಂತ ಹೇಳಿ ಬರ್ಕೊಂಡಿದ್ರಲ್ಲ, ತಂದು ಕೊಟ್ಟರು, ನಾನು ಇಂಥವರಿಗೆ ಹಣ ಕೊಡಬೇಕು ಬಾಬಾ, ಬೇಗನೆ ನಾನು ನಾಳೆನೇ ಕೊಡಬೇಕು ಹೇಗಾದರೂ ಅಂದರೆ ಖಂಡಿತ ನೀವು ಕೊಟ್ಟಿರ್ತೀರ. ಬಾಬಾ ಈ ಆಸೆನೂ ಈಡೇರ್ತು, ಇಲ್ಲ ಇವತ್ತೊಂದು ಕೆಲಸ ಮಾಡಬೇಕು ಅಂತ ಇದ್ದೆ ಬಾಬಾ, ಖಂಡಿತ ಅದನ್ನು ಮಾಡಿ ಮುಗಿಸ್ದೆ ಬಾಬಾ, ಇಲ್ಲಿಗೆ ಹೋಗಬೇಕು ಅಂತ ಇದ್ದೆ, ಅದು ಆಯಿತು ಬಾಬಾ, ಇವತ್ತು ನಾನು ಅಮ್ಮನ ಮನೆಗೆ ಹೋಗಿ ಅಮ್ಮನ ಆರೋಗ್ಯ ವಿಚಾರಿಸ್ಬೇಕು ಅಂತ ಇದ್ದೆ, ಅದನ್ನು ಮುಂದೆ ತಳ್ತಾ ಇದ್ರಿ ನೀವು ಇಷ್ಟು ದಿನ, ಆದರೆ ಇವತ್ತು ನಾನು ಹೋಗಲೇಬೇಕು ಅಂತ ಇದ್ದೆ, ಹೋಗಿ ಬಂದೆ ಬಾಬಾ, ಆ ಕೆಲಸನೂ ಮುಗೀತು. ಅಂದರೆ ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಬೇಕು, ನಿಮ್ಮ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಬೇಕು. ಯಾರಿಗೋ ಏನೋ ಒಂದು ಮಾತು ಕೊಟ್ಟಿದ್ರಿ, ನಾನು ಬಂದು ಇವತ್ತು ನಿಮಗೆ ಒಂದು ಸಹಾಯ ಮಾಡ್ತೀನಿ, ಬಾಬಾ ನಾನು ಇವತ್ತು ಹೋಗಿ ಅವರಿಗೆ ಸಹಾಯ ಮಾಡಿ ಬಂದೆ. ಈ ರೀತಿಯಾಗಿ ನೀವು ನಿಮ್ಮ ದಿನಚರಿಯನ್ನು ಒಂದು ಶಿಸ್ತುಬದ್ಧವಾಗಿ ಮಾಡ್ಕೊಳ್ತಾ ಬನ್ನಿ, ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳೇ ಆಗುತ್ತೆ. ಅದನ್ನು ಒಂದು ಚೀಟಿಯಲ್ಲಿ ಬರೆದು ದಿನನಿತ್ಯ ಬಾಬಾರವರ ಬಳಿ ಇಡ್ತಾ ಬನ್ನಿ. ನಾಳೆ ಆಯಿತಾ ಅದರಲ್ಲಿ ಎಷ್ಟು ಒಂದು ಆಸೆಗಳು, ಎಷ್ಟು ಕೆಲಸಗಳನ್ನು ನೀವು ಪೂರ್ಣಗೊಳಿಸಿದರೆ, ಎಷ್ಟು ಇಚ್ಛೆಗಳು ಪೂರ್ಣಗೊಂಡಿದ್ದಾವೆ, ರೈಟ್ ಮಾರ್ಕ್ ಹಾಕಿ ಅವುಗಳನ್ನು ನೀವು ಅದರಿಂದ ತೆಗೀರಿ. ಮತ್ತೆ ಏನು ಉಳಿದಿರ್ತಾವಲ್ವ ಅವುಗಳನ್ನು ಮತ್ತೆ ಬರೀರಿ. ಆದರೆ ದಿನನಿತ್ಯ ಬೆಳಗ್ಗೆ ಹೇಳೋದನ್ನು ದಿನನಿತ್ಯ ಅಲ್ಲಿ ಬರೆದಿರಿ. ಜೊತೆಗೆ ನಿಮ್ಮ ಆಲೋಚನೆಗಳು ಶ್ರೀಮಂತವಾಗಿರಬೇಕು. ನೀವು ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ಇರಲಿ, ಎಂಥ ಬಡತನದೇ ಇರಲಿ, ನಿಮ್ಮ ಆಲೋಚನೆಗಳು ಬಹಳ ಸಮೃದ್ಧವಾಗಿರಬೇಕು. ಶುಕ್ರ ದೇವ ಅದನ್ನು ಪ್ರತಿಬಿಂಬಿಸಿ ಕೊಡ್ತಾರೆ, ಗುರು ಕೂಡ ಬಲ ಕೊಡ್ತಾರೆ. ಹಾಗಾಗಿ ಅಂದರೆ ನಿಮ್ಮ ಯೋಜನೆಗಳು ಬಹಳ ಉನ್ನತವಾಗಿರಬೇಕು, ವಿಶೇಷವಾಗಿರಬೇಕು. ಅವುಗಳನ್ನು ಕೈಗೂಡಿಸ್ಕೊಳ್ತೀನಿ ಅನ್ನುವ ವಿಶ್ವಾಸ ನಿಮಗಿರಬೇಕು. ನಿರಂತರ ಪ್ರಯತ್ನ ಮಾಡ್ತಾನೆ ಇರಬೇಕು. ನಾಳೆಯಿಂದ ಶುರು ಮಾಡಿ ನಿಮಗೆ ಯಾವ ಸಮಯ ಬಿಡುವು ಸಿಗುತ್ತೋ ಆ ಸಮಯದಲ್ಲಿ ಬರೆದು ಅದನ್ನು ಒಂದು ಪುಸ್ತಕದಲ್ಲಿ ಇಲ್ಲ ಬಾಬಾರವರ ಒಂದು ಪಾದಗಳಲ್ಲಿ ಇಲ್ಲ ಒಂದು ಗುಪ್ತ ಜಾಗದಲ್ಲಿ ನಿಮಗೆ ಎಲ್ಲಿ ಚೆನ್ನಾಗಿ ಅನಿಸುತ್ತೋ ಅನುಭವ ಆ ಜಾಗದಲ್ಲಿ ಇಟ್ಬಿಡಿ. ಪ್ರೇ ಮಾಡ್ತಾ ಇರಿ, ಬಾಬಾನಲ್ಲಿ ನನ್ನ ಇಚ್ಛೆಗಳು ಇಷ್ಟಿದ್ದಾವೆ, ಅವುಗಳನ್ನು ನಿಮ್ಮ ಪಾದಗಳಲ್ಲಿ ಶರಣಾಗಿಸಿದ್ದೀನಿ, ಅವು ಪರಿಪೂರ್ಣಗೊಳ್ತವೆ ಅನ್ನೋ ರೀತಿಲಿ ಹೇಳ್ಕೊಳ್ಬೇಕು. ಹಾಗೆ ಮೊದಲನೇದಾಗಿ ನೀವು ಒಂದು ಪೇಜ್ ತಗೊಂಡು ಬರೀಲಿಕ್ಕೆ ಶುರು ಮಾಡಿದಾಗ ಮೊದಲನೇದಾಗಿ ನೀವು 5 ಗಂಟೆಗೆ ಎದ್ದೇಳ್ತೀರಲ್ಲ ಆ ಟೈಮಿಂಗ್ಸನ್ನು ಬರೀರಿ. ಹಾಗೆ ಎರಡನೇದಾಗಿ ನಾನು ಒಬ್ಬ ಶ್ರೀಮಂತ ಮಹಿಳೆಯಾಗಿದ್ದೇನೆ, ಗಂಡಸಾದರೆ ನಿಮಗೆ ಕನ್ವರ್ಟ್ ಮಾಡ್ಕೊಂಡು ಬರೀರಿ. ಮಕ್ಕಳಾದರೆ ನಿಮಗೆ ಯಾವ ರೀತಿ ಒಂದು ಅಚೀವ್ ಮಾಡಬೇಕು ಅಂತ ಕನಸಿದೆಯೋ ಅದನ್ನು ಬರ್ಕೊಳ್ಳಿ. ಗೃಹಿಣಿಯರಾದರೆ ನಿಮಗೆ ಯಾವುದೋ ಒಂದು ಕನಸುಗಳಿದಾವೋ ಅವುಗಳನ್ನು ಬರ್ಕೊಳ್ಳಿ. ಯಾವ ಇಚ್ಛೆ ಪೂರ್ಣಗೊಳ್ಳಬೇಕೋ ಅದನ್ನು ಬರ್ಕೊಳ್ಳಿ. ಗಂಡಸಾದರೆ ನಿಮಗೆ ಯಾವ ಒಂದು ಇಚ್ಛೆಗಳು ಪೂರ್ಣಗೊಳ್ಳಬೇಕು, ಯಾವ ಸಮಸ್ಯೆಯಿಂದ ಹೊರಗೆ ಬರಬೇಕೋ ಅವುಗಳನ್ನು ಬರ್ಕೊಳ್ಳಿ. ಅದಕ್ಕಿಂತ ಮೊದಲು ನೀವು ಮೊದಲನೇದಾಗಿ 5 ವರ್ಡ್ ಏನು ಬರೀಬೇಕು ಅಂದರೆ ಐ ಆಮ್ ಎ ರಿಚ್, ಕನ್ನಡದಲ್ಲಾದರೆ ನಾನು ಶ್ರೀಮಂತಳು. ನಾನು ಇಂಗ್ಲೀಷಲ್ಲೇ ಕೆಲವು ವರ್ಡ್ಗಳನ್ನು ಹೇಳ್ತೀನಿ, ಅದನ್ನು ಬರೆದು ಇಟ್ಕೊಂಡ್ಬಿಡಿ ಆ ಚೀಟಿಯಲ್ಲಿ. ಐ ಆಮ್ ಎ ವಿನ್ನರ್, ಐ ಆಮ್ ಎ ರಿಚ್, ಐ ಆಮ್ ಎ ಬಿಲಿಯನಿಯರ್, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಸಕ್ಸಸ್ಫುಲ್, ಐ ಆಮ್ ವೆಲ್ದಿ ಇನ್ ಹ್ಯಾಪಿನೆಸ್, ಐ ಆಮ್ ವೆಲ್ದಿ ಇನ್ ಹೆಲ್ತ್, ಐ ಆಮ್ ಸೆಕ್ಯೂರ್ ಇನ್ ಮೈ ಫೈನಾನ್ಷಿಯಲ್ ಫ್ಯೂಚರ್. ನಾನು ಕೆಲವು ವರ್ಡ್ಗಳನ್ನು ಹೇಳಿದ್ದೀನಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅವಶ್ಯಕತೆ ಇರುವಂಥ ವರ್ಡ್ಗಳನ್ನೇ ಹೇಳಿದ್ದೀನಿ. ಇವುಗಳನ್ನು ಆ ಹಾಳೆಯಲ್ಲಿ ಮೊದಲಾಗಿ ಬರೆದಿಟ್ಬಿಡಿ. ಇದು ಯಾವಾಗಲೂ ಬದಲಾಗಬಾರ್ದು ಈ ವರ್ಡ್ಗಳು. ಆದರೆ ನಿಮಗೆ ಏನೊಂದು ಇವತ್ತು ಏನೇನು ಮಾಡಬೇಕು ಅಂತ ಇರ್ತಿರಲ್ಲ ಆ ದಿನಚರಿ ಮಾತ್ರ
ಬರಿತಾ ಹೋಗಿ ಕೆಳಗಡೆ ಒಂದು ಕಡೆ ಒಂದು ಪೇಜು ಒಂದು 10 ನಿಮಿಷ ಇಲ್ಲ 5 ನಿಮಿಷ ನಿಮಗೆ ನೀವು ಸಮಯ ಕೊಟ್ಕೊಂಡು ನಿಮ್ಮ ಒಂದು ಶಿಸ್ತಿನ ಒಂದು ಜೀವನ ಶೈಲಿಯನ್ನು ನೀವು ಬರ್ಕೊಳ್ತಾ ಹೋದರೆ ಖಂಡಿತ ಅದಕ್ಕೆ ತಕ್ಕ ಹಾಗೆ ನೀವು ಕಾರ್ಯ ಮಾಡಲಿಕ್ಕೆ ಶುರು ಮಾಡ್ತೀರಾ. ಈ ಒಂದು ಕಾರ್ಯನಿರ್ವಹಿಸುವ ಕ್ರಿಯೆ ಇದೆಯಲ್ಲ, ಇದು ನಿಮ್ಮಲ್ಲಿರುವ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಹೈ ಬೂಸ್ಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನೀವು ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ತೀರಾ. ಹಾಗೆ ನಿಮಗೆ ಏನು ಸರಿಯಾದ ಸಮಯಕ್ಕೆ ಸಿಗಬೇಕೋ ಅದು ಸಿಗ್ತಾ ಹೋಗುತ್ತೆ. ನೀವು ಯಾರಿಗೆ ಏನು ಕೊಡಬೇಕೋ ಸರಿಯಾದ ಸಮಯಕ್ಕೆ ಅದನ್ನು ಕೊಡ್ತಾ ಹೋಗ್ತೀರಾ. ಮನಸ್ಸಲ್ಲೂ ಕೂಡ ಸಂಕಲ್ಪದ ರೀತಿಯಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ವಿಚಾರಗಳನ್ನು ಹೇಳ್ಕೊಳ್ಬೋದು. ಆದರೆ ಕೆಲವೊಂದು ಸರಿ ಏನಾಗುತ್ತೆ, ಒತ್ತಡ, ಯಾಕಂದರೆ ಈ ದಿನ ಇದ್ದ ಹಾಗೆ ನಾವು ನಾಳೆ ಇರೋದಿಲ್ಲ, ಇನ್ನೊಂದು ಕ್ಷಣ ಇರೋದಿಲ್ಲ. ಹಾಗಾಗಿ ಒಂದೊಂದ್ಸರಿ ಜಿಗುಪ್ಸೆ ಅನ್ನೋದು ಬಂದ್ಬಿಡುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ನಕಾರಾತ್ಮಕ ವಿಚಾರಗಳಾಗಿರ್ಬೋದು, ಜನರಾಗಿರ್ಬೋದು, ನಮಗೆ ಒಂದು ರೀತಿಯಲ್ಲಿ ಎದುರಾಗಿ ನಮ್ಮ ಒಂದು ಏನು ಒಂದು ಸಕಾರಾತ್ಮಕ ಎನರ್ಜಿ ಏನಿರುತ್ತಲ್ಲ ಅದನ್ನು ಕುಗ್ಗಿಸ್ಬಿಡ್ತಾರೆ. ಹಾಗಾಗಿ ನಾವು ಬರೆದಿಟ್ಬಿಟ್ರೆ ನಾವು ತಕ್ಷಣ ಅದನ್ನು ದಿನನಿತ್ಯ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಇಲ್ಲ ರಾತ್ರಿ ಮಲಗೋಬೇಕಾದ್ರೆ ಅದನ್ನು ಓದಿ ಅದರಲ್ಲಿ ನಾನು ಏನನ್ನೆಲ್ಲ ಇವತ್ತು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಾವು ಅಂದ್ಕೊಳ್ತಾ ಒಂದು ಶಿಸ್ತನ್ನು ನಿಮ್ಮ ಜೀವನದಲ್ಲಿ ನೀವು ಟೆಂಪ್ಟೇಬಲ್ ರೂಪ ಕೊಡ್ತಾ ಹೋದರೆ ಅದೇ ರೀತಿ ನಿಮ್ಮ ಜೀವನದ ಶೈಲಿ ಬದಲಾಗ್ತಾ ಹೋಗ್ತವೆ. ನೀವು ಅಂದ್ಕೊಂಡು ಎಲ್ಲ ವಿಚಾರಗಳಲ್ಲೂ ಒಂದು ಗೆಲುವನ್ನು ಪಡ್ಕೊಳ್ತಾ ಹೋಗ್ತೀರಾ. ನಿಮಗೆ ಒಂದು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಬೆಳಗ್ಗೆ ಶಾಲೆಗೆ ಹೋಗೋ ಮಕ್ಕಳಿಗೆ ಯಾವ ರೀತಿ ಟೆಂಪ್ಟೇಬಲ್ ಬುಕ್ಸ್ ಹಾಕ್ಕೊಡ್ತೀರಲ್ಲ ಅದೇ ರೀತಿ ನೀವು ನಿಮ್ಮ ನಾಳೆಯ ದಿನ ಹೇಗಿರಬೇಕು ಅಂತೇಳಿ ಇವತ್ತೇ ಅದನ್ನು ಬರೆದಿಡುವ ಈ ಒಂದು ವಿಚಾರ ಇದೆಯಲ್ಲ, ಇದು ಹುಣ್ಣಿಮೆ ದಿನ ಶುರು ಮಾಡಿ ಖಂಡಿತವಾಗಿ ಮುಂದಿನ ಅಮಾವಾಸ್ಯೆ ಒಳಗೆ ಸಾಕಷ್ಟು ವಿಚಾರಗಳಿಂದ ನೀವು ಹೊರಗೆ ಬಂದಿರ್ತೀರ. ಸಾಕಷ್ಟು ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀರ. ಹಾಗೆ ಕೆಟ್ಟದನ್ನು ಬಿಟ್ಟಿರ್ತೀರ. ಎಲ್ಲೋ ಒಂದು ರೀತಿಯಲ್ಲಿ ಒಳ್ಳೆಯದನ್ನು ನಿಮ್ಮ ಕಡೆ ಮ್ಯಾಗ್ನೆಟ್ ಅಂದರೆ ಒಂದು ಅಯಸ್ಕಾಂತದ ಕಡೆ ರೀತಿಯಲ್ಲಿ ಸೆಳ್ಕೊಂಡಿರ್ತೀರ ಸ್ನೇಹಿತರೆ. ಒಟ್ಟಾರೆಯಾಗಿ ಇದು ಅದ್ಭುತವಾದ ಒಂದು ಪರಿವರ್ತನೆ. ಹಾಗೆ ಈ ದಿನ ನಾವು ಈ ಪ್ರಕೃತಿಗೆ ಒಂದು ಪೂಜೆ ಸಲ್ಲಿಸುವ ಮೂಲಕ ಚಂದ್ರನನ್ನು ಸ್ಮರಣೆ ಮಾಡ್ಕೊಳ್ಳಿ. ಯಾಕಂದರೆ ಚಂದ್ರ ಗ್ರಹ ಮನಸ್ಸು ಕಾರಕ ಮತ್ತು ತಾಯಿ ಕಾರಕ ಗ್ರಹ ಆಗಿದ್ದಾರೆ. ತಾಯಿ ಮಕ್ಕಳ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅವುಗಳು ದೂರವಾಗ್ತವೆ. ಮನಸ್ಸಲ್ಲಿ ಏನೋ ಒಂದು ಅಸಮತೋಲನ ಕಾಡ್ತಾ ಇದೆ ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಚಂದ್ರನನ್ನು ಧ್ಯಾನ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ಆಗುತ್ತೆ. ನಿಮ್ಮ ಜೀವನದಲ್ಲಿ ಶಿಸ್ತನ್ನು ನೀವು ಅಳವಡಿಸ್ಕೊಳ್ತಾ ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ. ಚಂದ್ರನಿಗೆ ಅರ್ಘ್ಯ ಕೊಡೋದಾದರೆ ನೀವು ನಾಳೆ ಸಂಜೆ ಚಂದ್ರೋದಯದ ಸಮಯಕ್ಕೆ ಕೊಡಬಹುದು. ಶುದ್ಧವಾದ ಲೋಟದಲ್ಲಿ ಕಾಯಿಸಿ ಆರಿಸಿದ ಹಾಲು ಇಲ್ಲ ಹಸಿ ಹಾಲನ್ನು ತಗೊಳ್ಳಿ, ಬಿಳಿ ಹೂಗಳನ್ನು ತಗೊಳ್ಳಿ, ಕೈಯಲ್ಲಿ ಹಿಡಿದು ಒಂದು ಪ್ರಾರ್ಥನೆ, ನಿಮ್ಮ ಮನಸ್ಸಲ್ಲಿ ಏನು ಒಂದು ದುಃಖಗಳಿದವೋ ಅವು ನಿವಾರಣೆ ಆಗಬೇಕು, ಏನು ಇಚ್ಛೆಗಳು ಪೂರ್ಣಗೊಳ್ಳಬೇಕು ಆ ರೀತಿಯಾಗಿ ಹೇಳಿಕೊಂಡು ಚಂದ್ರನಿಗೆ ಅದನ್ನು ಸಮರ್ಪಣೆ ಮಾಡೋ ರೀತಿಯಲ್ಲಿ ಹಾಕಬೇಕು. ಹಾಲನ್ನು ಅರ್ಘ್ಯದ ರೂಪದಲ್ಲಿ ನೆಲಕ್ಕೆ ಬಿಡಬೇಕು. ಅದು ತುಳಸಿ ಗಿಡದ ಪಾಟಿಗೆ ಬಿದ್ದರೂ ಪರವಾಗಿಲ್ಲ, ಚರಂಡಿಗೆ ಮಾತ್ರ ಹರಿದು ಹೋಗಬಾರ್ದು. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಈ ರೀತಿ ನಾವು ದೈವಕ್ಕೂ ಈ ಬ್ರಹ್ಮಾಂಡಕ್ಕೂ ಈ ಪ್ರಕೃತಿಗೂ ಈ ಪಂಚಭೂತ ಕನೆಕ್ಟ್ ಆಗಬೇಕು. ಅವುಗಳು ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ನಮಗೆ ಸಹಾಯ ಮಾಡ್ತಾರೆ. ನಮಗೆ ಕನೆಕ್ಷನ್ನೇ ಇಲ್ಲ ಅವುಗಳ ಜೊತೆ ಅಂದರೆ ನಮ್ಗೆ ಅವುಗಳ ಶಕ್ತಿನೂ ನಮಗೆ ಗೊತ್ತಾಗೋದಿಲ್ಲ. ನಾವು ಅದರ ಪರಿಚಯ ಇಲ್ಲದೇ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತೀವಿ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಬರೆದಿಡಿ, ಹೀಗೆ ಮಾಡಬೇಕು ಅಂತೇಳಿ ಅದು ನಡೆದೇ ನಡೆಯುತ್ತೆ ಸ್ನೇಹಿತರೆ. ಹಾಗಾದರೆ ನಾಳೆ ಹುಣ್ಣಿಮೆ ಇದೆ, ಹೊಸ ವರ್ಷ ಕೂಡ ಶುರುವಾಗಿದೆ. 3ನೇ ದಿನಕ್ಕೆ ಕಾಲೇ ಇಡ್ತಾ ಇದ್ದೀರಾ. ತಾರೀಕು ಕೂಡ 3 ಆಗಿದೆ. ಒಟ್ಟಾರೆಯಾಗಿ ಗುರು ಎಲ್ಲ ರೀತಿಯಲ್ಲೂ ನಿಮಗೆ ಇದನ್ನು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನಂಬಿಕೆ ಇಟ್ಟು ಒಂದು ಕಡೆ ಬರೆದಿಟ್ಬಿಡಿ. ನಡೆದೇ ನಡೆಯುತ್ತೆ. ಅದು ನಿಮ್ಮ ಮಕ್ಕಳ ವಿಚಾರ, ನಿಮ್ಮ ವಿಚಾರ, ನಿಮ್ಮ ಗಂಡನ ವಿಚಾರ, ಒಟ್ಟಾರೆಯಾಗಿ ನಿಮ್ಮ ಜೀವನದ. ಆದರೆ ಒತ್ತಡ ಮಾತ್ರ ತಂದ್ಕೊಳ್ಬೇಡಿ, ಅದು ಆಗಲಿಲ್ಲ ಅಂತೇಳಿ. ನಡೆದೇ ನಡೆಯುತ್ತೆ. ನಂಬಿಕೆ ಇಟ್ಕೊಳ್ಳಿ. ಅದು ನಿಧಾನವಾಗಿ ಆದರೂ ಅದರಲ್ಲಿ ನೀವು ಪರಿವರ್ತನೆಯನ್ನು ಕಾಣ್ತಾ ಹೋಗ್ತೀರಾ ಸ್ನೇಹಿತರೆ. ನಂಬಿಕೆ ದೃಢವಾಗಿರಬೇಕು. ಅದು ನಡೆದೇ ನಡೆಯುತ್ತೆ. ವಿಚಾರದಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನ ಕೂಡ ಇರುತ್ತೆ ಅನ್ನೋ ರೀತಿಯಲ್ಲಿ ವಿಶ್ವಾಸದಿಂದ ಇರಿ. ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ ಆ ಚೀಟಿಯನ್ನು ಇಟ್ಟುಬಿಡಿ. ಖಂಡಿತ ನಡೆಯುತ್ತೆ. ಅನೇಕ ರೀತಿಯ ಕೊರಗುಗಳನ್ನು ನೀವು ದೂರ ಮಾಡ್ಕೊಳ್ತೀರಿ. ಕೆಲವೊಂದು ಸಾರಿ ಆಸ್ಪತ್ರೆ ಸುತ್ತಾ ಇರ್ತೀವಿ, ರಿಪೋರ್ಟ್ ನಾರ್ಮಲ್ ಬಂದಿರುತ್ತೆ, ಆದರೂ ಕೂಡ ಮನಸ್ಸಲ್ಲಿ ಏನೋ ಒಂದು ರೀತಿ ಕಳವಳ, ದೇಹ ಭಾರ, ಏನೋ ಒಂದು ರೀತಿಯ ಸಮಸ್ಯೆಗಳು ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾ ಇರ್ತಾವಲ್ವ. ಅದರಿಂದ ಹೊರಗೆ ಬರಬೇಕು ಅಂದರೆ ಇದು ಒಂದು ಒಳ್ಳೆಯ ಅದ್ಭುತವಾದ ಪರಿಹಾರ ಆಗಿದೆ. ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಮೇಲೆ ನೀವು ಭರವಸೆ ಇಡೋದನ್ನು ಯಾವಾಗ ಕಲಿತೀರೋ ಖಂಡಿತ ಅನೇಕ ರೀತಿಯ ರೋಗ ಸಮಸ್ಯೆಗಳಿಂದ ತನ್ನಿಂದ ತಾನೇ ಒಂದು ಸ್ವತಂತ್ರತೆ ಮುಕ್ತಿಯನ್ನು ಕಾಣ್ತಾ ಹೋಗ್ತೀರಾ ಸ್ನೇಹಿತರೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.